ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗಲೆಲ್ಲ ಅದು ನಮ್ಮ ಶಕ್ತಿ, ಭಾವನೆಗಳು, ಇತರರೊಂದಿಗಿನ ನಮ್ಮ ಸಂಬಂಧ, ನಮ್ಮ ನಂಬಿಕೆಯನ್ನು ಪ್ರಶ್ನಿಸುತ್ತದೆ ಮತ್ತು ಮುಖ್ಯವಾಗಿ ಅದು ಭಗವಂತನ ಮೇಲಿನ ನಮ್ಮ ವಿಶ್ವಾಸವನ್ನು ಪರೀಕ್ಷಿಸುತ್ತದೆ. ಭಗವಂತನ ಮೇಲಿನ ನಮ್ಮ ನಂಬಿಕೆ ಬಲವಾಗಿದ್ದರೆ ಯಾವುದು ನಮ್ಮನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಇಂದು ಈ ವಿಡಿಯೋದಲ್ಲಿ ಭಗವಂತನ ಮೇಲಿನ ನಂಬಿಕೆಯು ನಮ್ಮ ಜೀವನದಲ್ಲಿ ಎಲ್ಲವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ತೋರಿಸುವ ಒಬ್ಬ ಭಕ್ತನ ಕಥೆಯನ್ನು ಕೇಳೋಣ. ಒಂದಾನೊಂದು ಹಳ್ಳಿಯಲ್ಲಿ ನವವಿವಾಹಿತ ಬ್ರಾಹ್ಮಣ ದಂಪತಿಗಳು ವಾಸಿಸುತ್ತಿದ್ದರು. ಒಮ್ಮೆ ಅವರು ಸಮುದ್ರ ಯಾತ್ರೆಗೆ ಹೋಗಲು ಬಯಸಿದರು. ಸಮುದ್ರ ಯಾತ್ರೆಗಾಗಿ ಅವರು ಹಡಗನ್ನು ಹತ್ತುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಬ್ದ ಕೇಳಿಸಿತು. ಸಮುದ್ರದ ಅಲೆಗಳು ದೊಡ್ಡದಾಗಿದ್ದವು ಮತ್ತು ಹಡಗಿನಲ್ಲಿದ್ದ ಎಲ್ಲ ಜನರು ಭಯಭೀತರಾಗಿ ಸಹಾಯಕ್ಕಾಗಿ ಕಿರುಚಲು ಪ್ರಾರಂಭಿಸಿದರು. ಹಡಗು ನಿಖರವಾಗಿ ಸಾಗರದ ಮಧ್ಯದಲ್ಲಿತ್ತು ಮತ್ತು ಎಲ್ಲಿಂದಲೂ ಯಾವುದೇ ಸಹಾಯವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಹಡಗಿನಲ್ಲಿದ್ದ ಜನರೆಲ್ಲರೂ ಗಾಬರಿಗೊಂಡರು, ಹೆದರಿದರು, ಕಿರುಚಿದರು. ಆದರೆ ಯುವ ಬ್ರಾಹ್ಮಣ ಹೆಂಡತಿ ತನ್ನ ಪತಿ ಶಾಂತ ಮತ್ತು ಸಂಯಮದಿಂದ ಕುಳಿತಿರುವುದನ್ನು ಗಮನಿಸಿದಳು. ಬ್ರಾಹ್ಮಣ ಹುಡುಗ ಚಿಂತಿಸಲಿಲ್ಲ. ಬದಲಾಗಿ ಅವನ ಮುಖವನ್ನು ನೋಡಿ ಶಾಂತವಾಗಿ ಕಾಣುತ್ತಿದ್ದ. ಇದನ್ನು ನೋಡಿದ ಬ್ರಾಹ್ಮಣ ಹೆಂಡತಿ ಗೊಂದಲಕ್ಕೊಳಗಾಗಿದ್ದಳು. ಅವರ ಮದುವೆಯ ನಂತರ ಸುಮಾರು 1 ವಾರ ಕಳೆದಿತ್ತು ಮತ್ತು ಇದು ಅವರ ಮೊದಲ ಯಾತ್ರೆಯಾಗಿತ್ತು. ಬ್ರಾಹ್ಮಣ ಹೆಂಡತಿ ಇದು ಯಾವ ರೀತಿಯ ನಡವಳಿಕೆ, ಅವರು ಏಕೆ ಚಿಂತಿಸುತ್ತಿಲ್ಲ ಅಥವಾ ಯಾವುದೇ ಭಾವನೆಗಳನ್ನು ತೋರಿಸುತ್ತಿಲ್ಲ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಈಗ ನಾವು ಈ ಹಡಗು ಮುಳುಗಿ ಸಾಯಬಹುದು, ಆದರೆ ಅವಳ ಗಂಡ ಯಾವುದೇ ಚಿಂತೆಯಿಲ್ಲದೆ ಶಾಂತವಾಗಿ ಕುಳಿತಿದ್ದಾನೆ ಎಂದು ಅವಳು ಯೋಚಿಸಲು ಪ್ರಾರಂಭಿಸಿದಳು. ಅವರು ಏಕೆ ಹೀಗೆ ವರ್ತಿಸುತ್ತಿದ್ದಾರೆ? ಈ ಹಡಗಿನಲ್ಲಿರುವ ಎಲ್ಲರೂ ಏನು ಮಾಡಬೇಕು, ಏನು ಮಾಡಬಾರದು, ಈ ಪರಿಸ್ಥಿತಿಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದಾರೆ. ಆದರೆ ಇಲ್ಲಿ ಅವಳ ಗಂಡ ಯಾವುದೇ ಭಯವಿಲ್ಲದೆ ಕುಳಿತಿದ್ದಾನೆ. ಈ ರೀತಿ ಬ್ರಾಹ್ಮಣ ಹೆಂಡತಿ ಯೋಚಿಸಲು ಪ್ರಾರಂಭಿಸಿದಳು ಮತ್ತು ಅವಳು ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅದರಿಂದ ಅವಳು ತನ್ನ ಗಂಡನನ್ನು ತಕ್ಷಣ ಕೇಳಿದಳು, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆಂದು ನಿಮಗೆ ತಿಳಿದಿದೆಯೇ? ಹಡಗು ಮುಳುಗಲು ಮೇಲೆ ಇದೆ. ನಾವು ಸಾಯಬಹುದು. ಈ ಹಡಗಿನಲ್ಲಿರುವ ಜನರು ಭಯಭೀತರಾಗಿದ್ದಾರೆ ಮತ್ತು ಎಲ್ಲೆಡೆ ಸಹಾಯವನ್ನು ಕೇಳುತ್ತಿದ್ದಾರೆ. ನಾವು ಈ ಹಡಗಿನಲ್ಲಿ ಸಿಲುಕಿಕೊಂಡಿದ್ದೇವೆ ಮತ್ತು ನೀವು ಯಾವುದಕ್ಕೂ ಪ್ರತಿಕ್ರಿಯಿಸುತ್ತಿಲ್ಲ. ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಮತ್ತು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮೌನವಾಗಿ ಕುಳಿತಿದ್ದೀರಿ. ಇದನ್ನು ಕೇಳಿ ಅವಳ ಪತಿ ಮುಗುಳ್ನಕ್ಕಿ ಅವರ ಹತ್ತಿರದ ಒಂದು ಚಾಕುವನ್ನು ತೆಗೆದುಕೊಂಡು ತನ್ನ ಹೆಂಡತಿಯ ಕುತ್ತಿಗೆಗೆ ಇಟ್ಟಿದನು. ಅವನು ತನ್ನ ಹೆಂಡತಿಯನ್ನು ಕೇಳಿದನು, ನಿನಗೆ ಭಯವಾಗುತ್ತಿದೆಯೇ? ಗೊಂದಲಕ್ಕೊಳಗಾದ ಹೆಂಡತಿ ತನ್ನ ಗಂಡನನ್ನು ಕೇಳಿದಳು, ನೀನು ಏನು ಕೇಳುತ್ತಿದ್ದೀಯಾ ಮತ್ತು ಏನು ಮಾಡುತ್ತಿದ್ದೀಯಾ ಎಂದು. ಗಂಡ ಮತ್ತೆ ಅವಳನ್ನು ಕೇಳಿದನು, ನಿನಗೆ ಭಯವಾಗುತ್ತಿದೆಯೇ ಎಂದು. ಹೆಂಡತಿ ಇಲ್ಲ ಎಂದು ಉತ್ತರಿಸಿದಳು ಮತ್ತು ಅವಳು ಭಯಪಡುತ್ತಿಲ್ಲ ಎಂದು ಅವರಿಗೆ ಹೇಳಿದಳು. ಗಂಡ ಅವಳನ್ನು ಕೇಳಿದಳು, ನಿನಗೆ ಏಕೆ ಭಯವಾಗುತ್ತಿಲ್ಲ ಎಂದು. ಅದಕ್ಕೆ ಹೆಂಡತಿ ಹೇಳಿದಳು, ನೀನು ನನ್ನ ಗಂಡ, ನಾವಿಬ್ಬರು ಮದುವೆಯಾಗಿದ್ದೇವೆ ಮತ್ತು ನೀನು ನನ್ನನ್ನು ಕೊಲ್ಲಲು ಅಸಾಧ್ಯ ಎಂದು ನಾನು ನಂಬುತ್ತೇನೆ. ಅದರಿಂದ ನೀನು ಯಾಕೆ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯಾ? ಗಂಡ ತನ್ನ ಹೆಂಡತಿಗೆ ಅವಳು ತನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ಭಯವಾಗದಿರಲು ಕಾರಣವಾಗಿದೆ. ತನ್ನ ಗಂಡ ತನ್ನನ್ನು ಕೊಲ್ಲುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಹಾಗೆಯೇ ಅವನಿಗೂ ತನ್ನ ಭಗವಂತನ ಮೇಲೆ ಅದೇ ನಂಬಿಕೆ ಇದೆ. ಅವನ ಭಗವಂತ ಯಾವಾಗಲೂ ತನ್ನನ್ನು ರಕ್ಷಿಸುತ್ತಾನೆ ಎಂದು. ಗಂಡ ತನ್ನ ಹೆಂಡತಿಗೆ, ನನ್ನ ಭಗವಂತ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎಂದು ನನಗೆ ತಿಳಿದಿದೆ ಮತ್ತು ನಾವು ನಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪುತ್ತೇವೆ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳಿದನು. ಈ ಹಡಗಿನಲ್ಲಿ ಎಲ್ಲರ ಮನಸ್ಸು ತೊಂದರೆಗೀಡಾಗಿದೆ. ಏನಾಗಬಹುದು ಎಂದು ನಮಗೆ ತಿಳಿದಿಲ್ಲ. ಅದರಿಂದ ಅಂತಹ ಸ್ಥಿತಿಯಲ್ಲಿ ನಾವು ನಮ್ಮ ನಂಬಿಕೆಯನ್ನು ಬಲವಾಗಿಟ್ಟುಕೊಳ್ಳಬೇಕು ಮತ್ತು ನಮ್ಮನ್ನು ಶಾಂತವಾಗಿರಿಸಿಕೊಳ್ಳಬೇಕು.
ಎಂದು ಗಂಡ ತನ್ನ ಹೆಂಡತಿಗೆ ಹೇಳಿದನು. ಹೀಗೆ ಸ್ವಲ್ಪ ಸಮಯದ ನಂತರ ಎಲ್ಲವೂ ಸರಿಯಾಯಿತು. ಹಡಗು ಸಾಮಾನ್ಯವಾಗಿ ಸಾಗಲು ಪ್ರಾರಂಭಿಸಿತು ಮತ್ತು ಬ್ರಾಹ್ಮಣ ದಂಪತಿಗಳು ಸುರಕ್ಷಿತವಾಗಿ ತಮ್ಮ ಮನೆಯನ್ನು ತಲುಪಿದರು. ಈ ಕಥೆಯು ನಮ್ಮ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ನಂಬಿಕೆಯನ್ನು ಬಲವಾಗಿ ಇಟ್ಟುಕೊಳ್ಳಲು ಕಲಿಸುತ್ತದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿನ ಸಂದರ್ಭಗಳು ನಮ್ಮ ಮನಸ್ಸನ್ನು ತೊಂದರೆಗೊಳಿಸುತ್ತದೆ ಮತ್ತು ನಾವು ತಪ್ಪು ಹೆಜ್ಜೆಗಳು ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದರಿಂದ ಆ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ನಿರಾಳವಾಗಿ ಇಟ್ಟುಕೊಳ್ಳಬೇಕು. ಅದರಿಂದ ನಾವು ಯಾವುದೇ ಸಮಸ್ಯೆಯನ್ನು ಎದುರಿಸಿದಾಗ ಅಥವಾ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಮೊದಲು ನಮ್ಮನ್ನು ನಾವು ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು. ನಮ್ಮ ಕೋಪವನ್ನು ನಿಯಂತ್ರಿಸಬೇಕು ಮತ್ತು ಯಾವಾಗಲೂ ಭಗವಂತನ ಮೇಲೆ ನಮ್ಮ ವಿಶ್ವಾಸ ಮತ್ತು ನಮ್ಮ ನಂಬಿಕೆಯನ್ನು ಬಲವಾಗಿ ಇಟ್ಟುಕೊಳ್ಳಬೇಕು. ಇದಿಷ್ಟು ದೇವರ ನಂಬಿಕೆ ಅಥವಾ ದೇವರ ಮೇಲೆ ನಮ್ಮ ವಿಶ್ವಾಸದ ಬಗ್ಗೆ ಒಂದು ಚಿಕ್ಕ ಕತೆ. ಇಂತಹ ಹೆಚ್ಚಿನ ಭಕ್ತಿ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ವೀಕ್ಷಿಸಿ. ಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.